RMM Rehoboth Media Ministries. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ. ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ. ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ. ನನ್ನ ಕಣ್ಣೀರು ನಿನ್ನ ಕರದಿ ಒರೆಸಿದು ಅರಿತೇನು ನಾ. ನನ್ನ ಕಣ್ಣೀರು ನಿನ್ನ ಕರದಿ ಒರೆಸಿದು ಅರಿತೇನು ನಾ. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ. ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ. ಜೀವವಾಕ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಈ ಕಾರ್ಯಕ್ರಮದ ಮುಖಾಂತರವಾಗಿ ಜೀವ ಅಂದರೆ ದೇವರ ಜೀವ, ವಾಕ್ಯ ಅಂದರೆ ದೇವರ ವಾಕ್ಯ, ಇವೆರಡನ್ನು ಕೂಡ ಡಬಲ್ ಬ್ಲೆಸ್ಸಿಂಗ್ ಅಂತಾರಲ್ಲ, ಆ ರೀತಿಯಾಗಿ ಎರಡು ಪಾಲಿನ ಆಶೀರ್ವಾದವನ್ನು ಪ್ರಿಯ ವೀಕ್ಷಕರು ಹೊಂದುವಂತೆ ಅಪೇಕ್ಷಿಸ್ತಿದ್ದೇವೆ. ಮತ್ತು ನಿಮ್ಮಿಂದ ನಮಗೆ ಬರತಕ್ಕಂಥ ಪ್ರತಿಕ್ರಿಯೆಗಳು ನಮಗೆ ಉತ್ಸುಕತೆಯನ್ನು, ಉತ್ತೇಜನವನ್ನು, ಮಾರ್ಗದರ್ಶನವನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಮಗೆ ನೀಡಿದೆ. ಅಂದರೆ ಯಾವ ರೀತಿಯಾಗಿ ನಿಮ್ಮ ಸಲಹೆಗಳು ನಮಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿಸಲಿಕ್ಕೆ ನಾವು ಸಂತೋಷ ಪಡ್ತೇವೆ. ತರಬೇತು ಅಥವಾ ತರಗತಿಯ ಒಂದು ಶೈಲಿ, ಆ ರೀತಿಯಾಗಿ ಬೋರ್ಡ್ನಲ್ಲಿ ಬರೆದು ನಾವು ವಾಕ್ಯ ಅಧ್ಯಯನ ಮಾಡ್ತಾ ಇದ್ದೇವೆ. ಇದಕ್ಕೆ ಆಧಾರವಾಗಿ ನಾವು ವಿವಿಧ ವೇದಗಳನ್ನು ಕೂಡ ಪ್ರಿಯ ವೀಕ್ಷಕರ ಮುಂದೆ ಇಡಲಾಗಿದೆ. ಇವತ್ತಿನ ದಿವಸ ಅದೇ ವಿಷಯ ನಾವು ಸ್ವಲ್ಪ ಮುಂದುವರಿಸ್ತಾ ಇದ್ದೇವೆ. ದೇವರೆಂಬಾತನ ಗುಣಲಕ್ಷಣಗಳು, ಅದರಲ್ಲಿ ಒಂದು 7 ನಾವು ನೋಡಿಕೊಂಡಿದ್ದೇವೆ. ಆದರೆ ಅದರಲ್ಲಿ ಇವತ್ತಿನ ದಿವಸ ಇನ್ನಷ್ಟು ಸ್ಪಷ್ಟತೆ ನಮಗೆ ಲಭ್ಯವಿದೆ. ದೇವರಂತ ಒಬ್ಬ ವ್ಯಕ್ತಿ ಇದ್ದರೆ, ದೇವರೆಂಬಾತನ 7 ಗುಣಲಕ್ಷಣಗಳು ಭಾಳ ಇವೆ. ಆದರೆ ಒಂದು 7 ನಿಮ್ಮ ಮುಂದೆ ಇಡಲಾಗಿದೆ ನಮ್ಮ ಒಂದು ಅಧ್ಯಯನಕ್ಕಾಗಿ. ಇದಕ್ಕೆ ಆಧಾರವಾಗಿ ಸಾಮವೇದದಿಂದ, ಯಜುರ್ವೇದದಿಂದ ಮತ್ತು ಅಥರ್ಣ ವೇದದಿಂದ, ಅಷ್ಟೇ ಅಲ್ಲದೆ ಋಗ್ವೇದದಿಂದ ಕೂಡ ಕೆಲವು ಮಾಹಿತಿಗಳು ನಮಗೆ ಆಧಾರವಾಗಿ
ತೆಗೆದುಕೊಂಡು ನಾವು ಅಧ್ಯಯನ ಮಾಡ್ತಿದ್ದೇವೆ. ಅಷ್ಟೇ ಅಲ್ಲದೆ ಸತ್ಯವೇದದ ಆಧಾರವನ್ನು ಕೂಡ ಅಲ್ಲಲ್ಲಿ ನೋಡಿ ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. ಸರಿ, ಈಗ ನಾವು ದೇವರೆಂಬಾತನ ಗುಣಲಕ್ಷಣಗಳಲ್ಲಿ ಮೊದಲನೇದು ಏನಂದರೆ, ಈಗಾಗಲೇ 7 ನಾವು ನೋಡ್ಕೊಂಡಿದ್ದೇವೆ. ಆದರೂ ಕೂಡ ಇನ್ನೊಂದು ಸರಿ ಅದನ್ನೇ ಹೇಳಿಬಿಟ್ಟು ಇನ್ನೂ ಸ್ವಲ್ಪ ವಿವರವಾಗಿ, ಮೊದಲು ಹೇಳಿದ್ದನ್ನೇ ಹೇಳಿ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಸ್ಪಷ್ಟೀಕರಣಕ್ಕಾಗಿ ಮೊದಲು ಹೇಳಿದ್ದೇವೆ 7 ಗುಣಲಕ್ಷಣಗಳು. ಅದನ್ನೇ ಪ್ರಕಟಣೆಯ ರೀತಿಯಲ್ಲಿ ರಿವೀಲಿಂಗ್. ಆದ ಕಾರಣ ಮೊದಲನೇದು ಏನಂದರೆ, ಮೊದಲಿಂದಲೂ ವಾಕ್ಯವಾಗಿರುವಾತನು. ಮೊದಲಿಂದಲೂ ವಾಕ್ಯವಾಗಿರುವಾತನು. ಇದು ದೇವರ ಒಂದು ಪ್ರಥಮ ಗುಣಲಕ್ಷಣ ರೀ. ಈ ಬಗ್ಗೆ ಹೇಳಬೇಕಾದ್ರೆ ಯೋಹಾನನ ಸುವಾರ್ತೆ ಯೋಹಾನ 1ನೇ ಅಧ್ಯಾಯ ಮತ್ತು 1ನೇ ವಚನ ಮತ್ತು 14ನೇ ವಚನ ಅಥವಾ ಶ್ಲೋಕ. ಅದರಲ್ಲಿ ಈ ರೀತಿಯಾಗಿದೆ: ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿತ್ತು. ವಾವ್! ವಾಕ್ಯವೆಂಬಾತನು ದೇವರಾಗಿದ್ದನು. ದೇವರು, ವಾಕ್ಯವೇ ದೇವರೆಂಬುದಾಗಿ. ಆದರೆ ಏನದು ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟೀಕರಣ, ನಾವು ಇದ್ರ ಬಗ್ಗೆ ವಾಕ್ಯ ಅಂತ ಹೇಳ್ಬಿಟ್ಟು ಓಂ ಎಂಬುದಾಗಿ ಕೂಡ ನಾವು ನೋಡಿಕೊಂಡಿದ್ದೇವೆ. ವಾಕ್ಯ ಗ್ರೀಕ್ ಭಾಷೆಯಲ್ಲಿ ಲೋಗೋಸ್ ಎಂಬುದಾಗಿ. ಇದು ಒಂದು ಆ ಕಾಲದ ಜನರಲ್ಲಿದ್ದಂಥ ಮಹಾ ಅಭಿಪ್ರಾಯ. ಇದು ವಾಕ್ಯವಾಗಿರುವ ದೇವರ ಬಗ್ಗೆ ಕೇಂದ್ರೀಕರಿಸುವಂಥದ್ದು. 14ನೇ ವಚನ ಶ್ರೀ ಯೋಹಾನನ ಸುವಾರ್ತೆ ಶುಭವರ್ತಮಾನ 1ನೇ ಅಧ್ಯಾಯದ 14ನೇ ವಚನದಲ್ಲಿ ಬರೆದಿರುವಂಥ ವಾಕ್ಯ ಏನಂದರೆ, ಆ ವಾಕ್ಯವಾಗಿರುವಾತನು ನರವತಾರವೆತ್ತಿ ನಮ್ಮ ನಡುವೆ ವಾಸ ಮಾಡಿದನು. ವಾಕ್ಯ ಮನುಷ್ಯನಾದನು ಅಂತ ಹೇಳ್ಬಿಟ್ಟು ಆ ವಾಕ್ಯ ಯಾರು ಅನ್ನುವಂಥದ್ದನ್ನು ಅದೇ ಯೋಹಾನ 1ನೇ ಅಧ್ಯಾಯ 17-18 ವಚನಗಳಲ್ಲಿ ಸ್ಪಷ್ಟಪಡಿಸ್ತಾನೆ. ಮತ್ತು ಇನ್ನೂ ಕೂಡ 2ನೇದನ್ನು ನಾವು ನೋಡ್ಕೊಳ್ಳೋಣ, ಇನ್ನೂ ಸ್ವಲ್ಪ ಸ್ಪಷ್ಟತೆ ನಮಗೆ ಲಭ್ಯವಾಗಲಿ. ಅದೇನೆಂದರೆ, ದೇವರೆಂಬಾತನ ಗುಣಲಕ್ಷಣಗಳಲ್ಲಿ ಇನ್ನೊಂದು ಏನಂದರೆ, ಸದಾ ಇರುವಾತನು. ಈ ಬಗ್ಗೆ ಭಾಳ ಒಳ್ಳೆಯ ಒಂದು ಮಾತು ನಾವು ನೋಡಬಹುದು. ಎಲ್ಲಿ ಅಂತ ಹೇಳಿಬಿಟ್ಟು ನೋಡುವಾಗ ಪ್ರಕಟಣೆಯ ಗ್ರಂಥ, ಕೊನೆಯ ಗ್ರಂಥ ಇದು, ಸತ್ಯವೇದದ ಕೊನೆಯ ಗ್ರಂಥ, 1ನೇ ಅಧ್ಯಾಯದ 4ನೇ ವಚನದಲ್ಲಿ ಇರುವಂಥ ವಾಕ್ಯ ಏನಂತ ಹೇಳಿದರೆ, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ಹೇಳುವುದೇನೆಂದರೆ, ವರ್ತಮಾನ ಭವಿಷ್ಯತ್ ಕಾಲ, ಭೂತ ಭವಿಷ್ಯತ್ ಕಾಲದಲ್ಲಿ ಇರುವಾತನು, ಗತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ಹೇಳುವುದೇನೆಂದರೆ ಎಂಬ ಮಾತು ಬರೆಯಲಾಗಿದೆ.
ಅದು ಯಾರು ಆತನು ಅಂತ ಹೇಳ್ಬಿಟ್ಟು ನೋಡುವಾಗ ಅದೇ ಪ್ರಕಟಣೆ ಅಧ್ಯಾಯ 22ನೇ ಅಧ್ಯಾಯ, ಪ್ರಕಟಣೆಯ ಗ್ರಂಥ 22ನೇ ಅಧ್ಯಾಯದ 13ನೇ ವಚನದಲ್ಲಿ ಯೇಸು ಎಂಬ ನಾನು ಎಂಬುದಾಗಿ ಸದಾ ಇರುವಾತನು, ವಾಕ್ಯವಾಗಿರುವಾತನು ತನ್ನ ಬಗ್ಗೆ ಪ್ರಕಟಿಸುವಂಥದ್ದನ್ನು ನಾವು ನೋಡಿಕೊಳ್ತೇವೆ. ಮತ್ತು ಅದೇ ಸಂದರ್ಭದಲ್ಲಿ ದೇವರೆಂಬಾತನ ಇನ್ನೊಂದು ಗುಣಲಕ್ಷಣ ಏನಂದರೆ ಮನುಷ್ಯನಾಗಿ ಕನ್ನಿಕೆಯಲ್ಲಿ ಹುಟ್ಟಿದಾತನು ಅಥವಾ ಜನಿಸಿದಾತನು. ಈ ಬಗ್ಗೆ ನೋಡುವಾಗ ಈ ಯೆಶಾಯನ ಗ್ರಂಥದಲ್ಲಿ ಸುಮಾರು 730 ಕ್ರಿಸ್ತಪೂರ್ವ 735 ವರ್ಷಗಳ ಮುಂಚೆನೇ ಭಕ್ತನಾದ ಯೆಶಾಯನು 7ನೇ ಅಧ್ಯಾಯದ 14ನೇ ವಚನದಲ್ಲಿ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು ಅಂತ ಹೇಳಿಬಿಟ್ಟು ಆತನು ಯಾರು ಎಂಬುದಾಗಿ ಹೇಳುವಾಗ 9ನೇ ಅಧ್ಯಾಯದ ಇನ್ನು ಸ್ವಲ್ಪ 6ನೇ ವಚನದಲ್ಲಿ ಆತನ ಹೆಸರು ಏನು? ಆತನ ಹೆಸರು ಅದ್ಭುತ ಸ್ವರೂಪನು, ಮನುಷ್ಯನಾಗಿ ಕನ್ನಿಕೆಯಲ್ಲಿ ಹುಟ್ಟಿದಾತನು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ನೋಡ್ರಿ, ಆತನು ಯಾರಪ್ಪ ಅಂತ ಹೇಳ್ಬಿಟ್ಟು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ, ಹೊಸ ಒಡಂಬಡಿಕೆ ಎಂಬ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ ಮತ್ತು 22ನೇ ವಚನದಲ್ಲಿ 22 ಮತ್ತು 23 ಈ 2 ವಚನದಲ್ಲಿ ಆತನಿಗೆ ದೇವರು ನಮ್ಮ ನಡುವೆ ವಾಸ ಮಾಡ್ತಾನೆ. ಆತನಿಗೆ ಇಮ್ಮಾನುವೇಲನು ಅಂತ ಹೆಸರಿಡಬೇಕು. ಇಮ್ಮಾನುವೇಲನು ಅಂತ ಹೇಳಿದರೆ, ಇಮ್ಮಾನುವೇಲ್ ಅಂತ ಹೇಳಿದರೆ ದೇವರು ನಮ್ಮ ಸಂಗಡ ಇದ್ದಾನೆ, ಇರುವಾತನು ಎಂಬುದಾಗಿ. ಸರಿ, ಇನ್ನೊಂದು ವಿಷಯ ಕೂಡ ನಾವು ನೋಡ್ಕೋಬೇಕು. ದೇವರೆಂಬಾತನ ಗುಣಲಕ್ಷಣಗಳು ಏನಂತ ಹೇಳಿದರೆ, ಪಾಪವಿಲ್ಲದ ನಿಷ್ಕಳಂಕನು. ಪಾಪವಿಲ್ಲದ ನಿಷ್ಕಳಂಕನು. ಹಾಗಾದರೆ ಯಾರಪ್ಪ ಇದು ಅಂತ ಹೇಳ್ಬಿಟ್ಟು ನೋಡುವಾಗ ಭಾಳ ಆಶ್ಚರ್ಯ. ಅದು ಕೂಡ ಶ್ರೀ ಯೇಸು ಸ್ವಾಮಿಯವರೇ ಅಂತ ಹೇಳ್ಬಿಟ್ಟು ನಾವು ಯೋಹಾನನು ಬರೆದ ಸುವಾರ್ತೆ, ಯೋಹಾನ 8ನೇ ಅಧ್ಯಾಯದ 46ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದ್ದು. ಏನಂದರೆ, ಯೇಸು ಸ್ವಾಮಿನ ಕೇಳ್ತಾ ಇದ್ದಾರೆ, ನನ್ನಲ್ಲಿ ಪಾಪ ಇದೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾರು ತೋರಿಸಬಲ್ಲರು? ನನ್ನಲ್ಲಿ ಪಾಪ ಇದೆ ಅಂತ ಯಾರಾದರೂ ನಿಮ್ಮಲ್ಲಿ ತೋರಿಸಬಲ್ಲಿರಾ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಹೇಳ್ತಾರೆ. ಅದ ಕಾರಣ ಇಬ್ರಿಯ ಗ್ರಂಥಕರ್ತನು ಈ ಬಗ್ಗೆ ಇನ್ನೂ ಭಾಳ ಚೆನ್ನಾಗಿ ಹೇಳ್ತಾನೆ ರೀ. 7ನೇ ಅಧ್ಯಾಯದಲ್ಲಿ ಆತನು ಪರಿಶುದ್ಧನು, ನಿಷ್ಕಳಂಕನು ಆಗಿದ್ದನು ಅಂತ ಹೇಳ್ಬಿಟ್ರು. ಹಾಗಾದರೆ ದೇವರೆಂಬ ಆತನ ಗುಣಲಕ್ಷಣಗಳು ಯೇಸು ಸ್ವಾಮಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ವಾಕ್ಯಾಧಾರಿತವಾಗಿ. ಮತ್ತು ದೇವರೆಂಬಾತನು ಏನು ಮಾಡಬೇಕು?
ಯಜ್ಞವಾಗಿ ಪ್ರಾಣ ಕೊಡುವಾತನು, ಪ್ರಾಣ ಕೊಡುವಾತನು. ಹಾಗಾದರೆ ಈ ಬಗ್ಗೆ ಯೇಸು ಸ್ವಾಮಿ ತಾವೇ ಹೇಳಿದಂಥ ಒಂದು ಮಾತನ್ನು ಯೋಹಾನನು ಬರೆದ ಸುವಾರ್ತೆಯಲ್ಲಿ ಯೋಹಾನ ಮತ್ತು 10ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಅಥವಾ ವಚನದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ನಾನೇ ನನ್ನ ಪ್ರಾಣವನ್ನು ಕೊಡ್ತೇನೆ. ಸ್ವತಃ ನಾನೇ ನನ್ನ ಪ್ರಾಣವನ್ನು ಕೊಡ್ತೇನೆ, ಒತ್ತಾಯದಿಂದಲ್ಲ, ನಾನಾಗಿ ನನ್ನ ಪ್ರಾಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಜ್ಞವಾಗಿ ಪ್ರಾಣ ಕೊಡುವ ಆತನು ತನ್ನ ಬಗ್ಗೆಯೇ ಹೇಳುವಂಥ ಮಾತನ್ನು ಗಮನಿಸಬಹುದು. ಆಶ್ಚರ್ಯ. 6ನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ದೇವರೆಂಬಾತನ ಸಪ್ತ ಗುಣ ಲಕ್ಷಣಗಳು ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೇವೆ. ಅದರಲ್ಲಿ ಇನ್ನೊಂದು ಏನಂದರೆ, ಮರಣವನ್ನು, ಇದು ಸ್ವಲ್ಪ ಕಷ್ಟ, ಮರಣವನ್ನು ಜಯಿಸಿ, ಮರಣವನ್ನು ಸತ್ತ ಮೇಲೆ, ಹೌದು ಪ್ರಾಣ ಕೊಟ್ಟಾಯಿತು, ಆಮೇಲೆ ಮರಣವನ್ನು ಜಯಿಸಿ ಎದ್ದೇಳುವ ಆತನು. ಹಾಗಾದರೆ ದೇವರೆಂಬಾತನ ಗುಣಲಕ್ಷಣ ಭಾಳ ದೇವರಂಥ ಮನುಷ್ಯಪ್ಪ ಅಂತ ಹೇಳ್ತೀವಿ ನಾವು. ಆದರೆ ಮರಣವನ್ನು ಜಯಿಸಿ ಎದ್ದೇಳುವಾತನು ಅಂತ ಹೇಳ್ಬಿಟ್ಟು, ಕೊನೆಯ ಪುಸ್ತಕ, ಸತ್ಯವೇದದ ಕೊನೆಯ ಪುಸ್ತಕ ಪ್ರಕಟಣೆಯ ಗ್ರಂಥದಲ್ಲಿ 1ನೇ ಅಧ್ಯಾಯ ಮತ್ತು ಇದು ಕೂಡ 18ನೇ ವಚನ, ಅದರಲ್ಲಿ ಇರುವಂಥ ಮಾತು ಬಹುಶಃ ನಿಮಗೋಸ್ಕರವಾಗಿ ಓದ್ತೇನೆ, ಕೇಳಿಸ್ಕೊಳ್ಳೋಣ್ರಿ. ಪ್ರಕಟಣೆ 1 ಅಂದರೆ 1ನೇ ಅಧ್ಯಾಯ ಮತ್ತು 18ನೇ ವಚನ. ಇದರಲ್ಲಿ ಈ ರೀತಿಯಾಗಿ ಇರುವಂಥದ್ದನ್ನು ನಾನು ಓದ್ತೀನಿ ರೀ. ಪ್ರಕಟಣೆ 1:17, ಯೋಹಾನನೆಂಬ ಭಕ್ತನು ಇದನ್ನು ಬರಿತಾ ಇದ್ದಾನೆ. ಅವನು ಭಯಪಟ್ಟುಬಿಡ್ತಾ ಇದ್ದಾನೆ. ಯಾಕಂದರೆ ಮರಣವನ್ನು ಜಯಿಸಿ ಎದ್ದಾತನು ತನ್ನ ಪ್ರಿಯ ಶಿಷ್ಯನಿಗೆ ಕಾಣಿಸಿಕೊಂಡು ಅವನು ಆಲ್ಮೋಸ್ಟು ಸತ್ತವನ ಹಾಗೆ ಬಿದ್ದುಬಿಟ್ಟಿರ್ತಾನೆ. ಆದ ಕಾರಣ ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು, ಮೊದಲನೆಯವನು ಕಡೆಯವನು, ಅನಂತರ ಸದಾ ಇರುವಾತನು, ಜೀವಿಸುವಾತನು ಆಗಿದ್ದೇನೆ, ಸದಾ ಜೀವಿಸುವವನು ಆಗಿದ್ದೇನೆ. ಮತ್ತು ಈಗೋ ಯುಗಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ವಾವ್, ಏನು ಮಾತಿಗೋ ಇದು. ಇನ್ನೊಂದು ಸರಿ ಓದ್ತೇನೆ, ಯಾಕಂದರೆ ಭಾಳ ಚೆನ್ನಾಗಿದೆ. ಯೇಸು ಸ್ವಾಮಿ ತನ್ನ ಶಿಷ್ಯನಿಗೆ ಯೋಹಾನನಿಗೆ ಕಾಣಿಸಿಕೊಂಡು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೇನು? ಪ್ರಕಟಣೆ 1:18, ಸತ್ತವನಾದೇನು ಮತ್ತು ಇಗೋ ಯುಗಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಈ ರೀತಿಯಾಗಿ ಯಾರೂ ಹೇಳಲಿಲ್ಲರಿ, ಯಾರು ಹೇಳಲಿಕ್ಕೆ ಆಗೋದು ಇಲ್ಲ. ಸತ್ತವನಾದೇನು, ಈಗೋ ಯುಗಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಆಮೇಲೆ ಕೇಳಿಸ್ಕೊಳ್ಳಿ, ಭಾಳ ಚೆನ್ನಾಗಿದೆ ಇದು ಕೂಡ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ.
ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ಯಾಕೆ ಇದೆಲ್ಲ ಬರೆದಿದೆ ಅಂಥೇಳಿದರೆ, ಆಧಾರಪೂರ್ವಕವಾಗಿ, ಸಾಕ್ಷಿಯಾಗಿ ಯೇಸು ಸ್ವಾಮಿನೇ ಬರಿ ಅಂತ ಹೇಳಿದರು. ಒಬ್ಬ ಮನುಷ್ಯನು ಹೀಗೆಲ್ಲ ಮಾತಾಡಲಿಕ್ಕೆ ಆಗಲ್ಲ, ಅಷ್ಟು ಸುಲಭ ಅಲ್ಲ. ಹೌದು, ಮರಣವನ್ನೇ ಜಯಿಸಿದಾತನು ಮೃತ್ಯುಂಜಯನಾಗಿ. ಅನಂತರ ಇನ್ನೊಂದನ್ನು ಕೂಡ ನಾವು ನೋಡ್ಕೊಳ್ಬೇಕು. ಪುನಃ ಹೌದು, ಎದ್ದ, ಮರಣವನ್ನು ಜಯಿಸಿದ, ಮತ್ತು ಈ ಪುನರುತ್ಥಾನದ ಬಗ್ಗೆ ಎದ್ದನು ಅಂತ ಹೇಳ್ಬಿಟ್ಟು ಸುಮಾರು 100 ವಚನಗಳು ಸತ್ಯವೇದದಲ್ಲಿ ದಾಖಲೆಯಾಗಿ ಆಧಾರವಾಗಿದೆ. ಓವರ್ 100ಕ್ಕಿಂತಲೂ ಹೆಚ್ಚು ವಚನಗಳು ಆಧಾರಿತವಾಗಿದೆ. ಮತ್ತು ಪುನಃ ಈ ಲೋಕಕ್ಕೆ ಬರುವಾತ. ದೇವರೆಂಬಾತನ 7 ಗುಣಲಕ್ಷಣಗಳು, ಅದರಲ್ಲಿ 7ನೇದು ಪುನಃ ಈ ಲೋಕಕ್ಕೆ ಬರುವಾತ. ಈ ಬಗ್ಗೆ ಭಾಳ ಕೆಲವು ಸಂಗತಿಗಳನ್ನು ನಾನು ತಿಳಿಸ್ಬೇಕು. ಅದಕ್ಕಿಂತ ಮುಂಚೆ ನಾನು ವಾಕ್ಯ ಬರೆದು ಬಿಡ್ತೀನಿ. ಮತ್ತಾಯನ ಬರೆದ ಸುವಾರ್ತೆ, ಮತ್ತಾಯ, ಇದು ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಪುಸ್ತಕ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 3 ಮತ್ತು 30ನೇ ವಚನ, 3ನೇ ವಚನ ಮತ್ತು 30ನೇ ವಚನ ಅಥವಾ 30ನೇ ಶ್ಲೋಕ. ಇಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಶಿಷ್ಯರು ಯೇಸು ಸ್ವಾಮಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಅದನ್ನು ನೋಡಿಬಿಟ್ಟು ನಗುನೇ ಬಂದ್ಬಿಡ್ತು. 2000 ವರ್ಷಗಳ ಹಿಂದೆ ದೇವಾಲಯದ ಹತ್ರ ನಡ್ಕೊಂಡು ಯೇಸು ಸ್ವಾಮಿ ಆತನ 12 ಶಿಷ್ಯರು ನಡ್ಕೊಂಡು ಹೋಗ್ತಾ ಇದ್ದಾಗ, ಆ ಆಲಯದ ಕಲ್ಲು ಪ್ರಭಾವ, ಅದರ ಒಂದು ಸೌಂದರ್ಯ, ಇದನ್ನೆಲ್ಲ ವೈಭವ, ಇದನ್ನೆಲ್ಲ ನೋಡಿಬಿಟ್ಟು ಭಾಳ ಎಷ್ಟು ಚೆನ್ನಾಗಿದೆ ಸ್ವಾಮಿ ಈ ಆಲಯ ಅಂತ ಹೇಳಿದಾಗ, ಯೇಸು ಸ್ವಾಮಿ ಒಂದು ಪ್ರವಾದನೆ ಮಾತು ಹೇಳ್ತಾರೆ. ಆನಂತರ ಅದಕ್ಕಿಂತ ಮುಂಚೆ ಅವರು 3ನೇ ವಚನದಲ್ಲಿ 3 ಪ್ರಶ್ನೆ ಕೇಳ್ತಾರೆ. ಇದನ್ನು ನಾನು ಹೇಳಬೇಕಾದ್ರೆ, ಇದು ಯಾವಾಗ ಆಗ್ತದೆ? ಯುಗದ ಸಮಾಪ್ತಿ ಯಾವಾಗ? ನೀನು 2ನೇ ಬಾರಿ ಯಾವಾಗ ಬರ್ತಿ ಅಂತ ಹೇಳ್ಬಿಟ್ಟು 3 ಪ್ರಶ್ನೆಗಳು 3ನೇ ವಚನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಶಿಷ್ಯರು, 12 ಜನ ಶಿಷ್ಯರು 3 ಪ್ರಶ್ನೆಗಳನ್ನು ಕೇಳ್ತಾರೆ. ಭಾಳ ದೊಡ್ಡ ದೊಡ್ಡ ಪ್ರಶ್ನೆ. ಮೊದಲನೇದು, ಇದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ದೇವಾಲಯದ ಮಹಾ ದೊಡ್ಡ ದೊಡ್ಡ ಕಲ್ಲುಗಳು ಕೆಡವಿ, ದೇವಾಲಯ ಕೆಡವಿ ಬೀಳುವಂಥದ್ದು ಭಾಳ ವಿಷಾದಕರ ಯಹೂದ್ಯರಿಗೆ. ಆ ದೇವಾಲಯ ಬೀಳ್ತದೆ ಅಂತ ಯೇಸು ಸ್ವಾಮಿ ಪ್ರವಾದನೀಯವಾಗಿ ಹೇಳಿದಾಗ, ಇದು ಯಾವಾಗ ಆಗ್ತದೆ ಅಂತ ಹೇಳ್ಬಿಟ್ಟು ಆಶ್ಚರ್ಯವಾಗಿ, ದುಃಖಕರವಾಗಿ ಕೇಳ್ತಾರೆ. 2ನೇ ಪ್ರಶ್ನೆ ಏನಂದರೆ, ಯುಗದ ಸಮಾಪ್ತಿ ಯಾವಾಗ? ಲೋಕ ಯಾವಾಗ ಮುಗಿದೋಗ್ತದೆ? ಲೋಕ ಯಾವಾಗ ಮುಗಿದೋಗ್ತದೆ ಅನ್ನೋ ಪ್ರಶ್ನೆ ಅವ್ರು ಕೇಳ್ತಾರೆ. 3ನೇ ಪ್ರಶ್ನೆ ಏನಂದರೆ, ನೀನು 2ನೇ ಸಾರಿ ಲೋಕಕ್ಕೆ ಯಾವಾಗ ಬರ್ತಿ? ಈಗಾಗಲೇ 1 ಸಾರಿ ಬಂದಿದ್ದಾರೆ, ಮೊದಲನೇ ಸಾರಿ ಬಂದಾಗಲೇ ಈಗ 2ನೇ ಸಾರಿ ಯಾವಾಗ ಬರ್ತಿ ಅಂತ ಕೇಳ್ತಾ ಇದ್ದಾರೆ ಶಿಷ್ಯರು. ಎಷ್ಟು ಇಂಟ್ರೆಸ್ಟ್ ನೋಡ್ರಿ ಅವ್ರಿಗೆ. ಪುನಃ ಈ ಲೋಕಕ್ಕೆ ನೀನು ಯಾವಾಗ ಬರ್ತಿ ಅಂತ ಹೇಳಿದಾಗ, ಯೇಸು ಸ್ವಾಮಿ ಕೆಲವು ಸೂಚನೆಗಳನ್ನು, ನಾನು ಬರುವುದಕ್ಕೆ ಮುಂಚಿತವಾಗಿ ಇಂತಿಂಥ ಸೂಚನೆಗಳು ನಡೀಬೇಕಂತ ಹೇಳ್ಬಿಟ್ಟು ಒಂದು ಪಟ್ಟಿಯನ್ನು ಮತ್ತಾಯ 24ನೇ ಅಧ್ಯಾಯ 4ನೇ ವಚನದಿಂದ ಕೊಡ್ತಾ 30ನೇ ವಚನದಲ್ಲಿ, ನೋಡ್ರಿ, ನಾನು ಬರುವಾಗ ಎಲ್ಲ ಜನರು ನನ್ನ ನೋಡ್ತಾರೆ, ಮೇಘರೂಢನಾಗಿ ನಾನು ಬರ್ತೇನೆ ಎಂಬಂಥ ಮಾತನ್ನು ಯೇಸು ಸ್ವಾಮಿ ಹೇಳ್ತಾರೆ. ನೋಡ್ರಿ, ಸತ್ಯವೇದದಲ್ಲಿ
ಅದು ಹೊಸ ಒಡಂಬಡಿಕೆಯಲ್ಲಿ 260 ಏನು ಅಧ್ಯಾಯಗಳಿದೆ. ಈ 260 ಅಧ್ಯಾಯಗಳಲ್ಲಿ 318 ಆಶ್ಚರ್ಯ. ಯಾಕಂದರೆ ಇರೋದೇ 260 ಅಧ್ಯಾಯಗಳು. ಅದರಲ್ಲಿ 318 ಸಾರಿ ಯೇಸು ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ ಬರೆಯಲಾಗಿದೆ. ಅಂದರೆ ಅದು ಎಷ್ಟು ಮಹತ್ವ ಅಂತ ಹೇಳ್ಬಿಟ್ಟು. ಹಾಗಾದರೆ ದೇವರೆಂಬ ಆತನ ಸಪ್ತ ಗುಣಲಕ್ಷಣಗಳು ಮೊದಲಿಂದಲೂ ವಾಕ್ಯವಾಗಿರುವ ಆತನು ಯೇಸು ಸ್ವಾಮಿ ವಾಕ್ಯವೆಂಬಾತನಾಗಿ ನರಾವತಾರ ಎತ್ತಿ ನಮ್ಮ ನಡುವೆ 2000 ವರ್ಷಗಳ ಹಿಂದೆ ವಾಸ ಮಾಡಿದನು. ಸದಾ ಇರುವ ಆತನು ಯೇಸು ಸ್ವಾಮಿ ತಾನೇ ಯೇಸು ಎಂಬ ನಾನು ಅಂತ ಹೇಳಿಬಿಟ್ಟು ನಾನು ಗತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ಎಂಬುದಾಗಿ ತನ್ನ ಬಗ್ಗೆ ಯೇಸು ಸ್ವಾಮಿ ಹೇಳಿಕೊಳ್ಳುವಂಥ ಪ್ರಕಟಣೆ 1:4 ಅಷ್ಟೇ ಅಲ್ಲ, ಮನುಷ್ಯನಾಗಿ ಕನ್ನಿಕೆಯಲ್ಲಿ ಈ ಬಗ್ಗೆ ಹರನೇ ನರನಾಗಿ ಬಡಗಿಯ ಹುಡುಗಿಯಲ್ಲಿ ಜನಿಸಿ ಬರುವಾತನು ಅಂತ ಹೇಳ್ಬಿಟ್ಟು ಮಾತು ಪ್ರವಾದನೀಯವಾಗಿ ಹೇಳಲಾಗಿದೆ. ಏಷಾಯನು ಕೂಡ 700 ವರ್ಷಗಳ ಮುಂಚೆ ತಿಳಿಸಿದನು. ಅದೇ ರೀತಿಯಾಗಿ ಇಮ್ಮಾನುವೇಲನಾಗಿ ದೇವರು ನಮ್ಮ ಸಂಗಡ ಇರುವಂಥವನಾಗಿ 33.5 ವರ್ಷ ಯೇಸು ಕರ್ತನು ಈ ಲೋಕದಲ್ಲಿ ಜನಿಸಿ ಬಂದನು. ಪಾಪವಿಲ್ಲದ ನಿಷ್ಕಳಂಕನಾಗಿ ನನ್ನಲ್ಲಿ ಯಾರಾದರೂ ಪಾಪ ತೋರಿಸ್ತೀರಾ ಎಂಬುದಾಗಿ ಸವಾಲು ಹಾಕಿದಂಥ ಏಕಮಾತ್ರ ವ್ಯಕ್ತಿ. ಅಷ್ಟೇ ಅಲ್ಲ, ಯಜ್ಞವಾಗಿ ಪ್ರಾಣ ಕೊಡುವ ಆತನು ದೇವರೆಂಬ ಆತನ ಗುಣಲಕ್ಷಣ. ಪ್ರಜಾಪತಿರ್ ದೇವಭ್ಯಂ ಯಜ್ಞಂ ಆತ್ಮನಾಂ ಕೃತ್ವ ಪ್ರಾಯಶ್ಚಿತ್. ದೇವರೇ ಮನುಷ್ಯನಾಗಿ ನಮಗೆ ಪ್ರಾಯಶ್ಚಿತ್ತವನ್ನು ಮಾಡುವಾತನೆಂಬ ಮಾತು ಹೇಳಲಾಗಿದೆ. ಮರಣವನ್ನು ಜಯಿಸಿ ಎದ್ದೇಳುವಾತನು ಮೃತ್ಯುಂಜಯನಾಗಿ. ಪ್ರಕಟಣೆ 1:18 ಸ್ವಲ್ಪ ಮುಂಚೆ ನಾವು ಓದ್ಕೊಂಡಿದ್ವಿ. ನಾನು ಸತ್ವನಾದೇನೋ, ಈಗೋ ಯುಗಾಂತರಗಳಲ್ಲಿ ಬದುಕುವನಾಗಿರ್ತೇನೆ, ಇದನ್ನೆಲ್ಲ ಬರೀರಿ ಅಂತ ಹೇಳಿಬಿಟ್ಟು ತನ್ನ ಶಿಷ್ಯರಿಗೆ ಹೇಳಿದಾಗ 66 ಪುಸ್ತಕಗಳಲ್ಲಿ, ಸತ್ಯವೇದದ 66 ಪುಸ್ತಕಗಳಲ್ಲಿ ಎಲ್ಲವೂ ಯೇಸು ಕ್ರಿಸ್ತನನ್ನು ಕೇಂದ್ರೀಕರಿಸಿ ಬರೆಯಲಾಗಿದೆ. ಅಷ್ಟೇ ಅಲ್ಲ, ದೇವರೆಂಬಾತನು ಇರುವುದಾದರೆ ಆತನೆಲ್ಲೋ ಹೋಗ್ಬಿಟ್ಟು ಇದ್ಬಿಡಬಾರ್ದು. ಆತನು ಮತ್ತೆ ಬರಬೇಕು, ಪುನಃ ಈ ಲೋಕಕ್ಕೆ ಬರುವಾತನಾಗಿರಬೇಕು. ಸತ್ಯವೇದದ ಹೊಸ ಒಡಂಬಡಿಕೆ 260 ಅಧ್ಯಾಯಗಳಲ್ಲಿ 318 ಬಾರಿ ಯೇಸು ಕ್ರಿಸ್ತನ ಪುನರಾಗಮನದ ಕುರಿತಾಗಿ ದಾಖಲಿಸಲಾಗಿದೆ, ಸಾಕ್ಷ್ಯಾಧಾರವಾಗಿದೆ. ಅಷ್ಟೇ ಅಲ್ಲ, ಮತ್ತಾಯ 24:3 ಮತ್ತೆ ಯಾವಾಗ ಬರ್ತೀಯಪ್ಪ ನೀನು ಸ್ವಾಮಿ, ಎರಡನೇ ಬಾರಿ ಯಾವಾಗ ಬರ್ತೀಯ ಅಂತ ಶಿಷ್ಯರು ಕೇಳಿದಾಗ ಆತನು ಸೂಚನೆಗಳನ್ನು ಕೊಟ್ಟಿದ್ದಾನೆ. ಇಂತಿಂತಿದ್ದದು ನಡಿಬೇಕು ಲೋಕದಲ್ಲಿ, ಅದಾದಮೇಲೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ಆದ ಕಾರಣ ಮತ್ತಾಯ 23 ಅದನ್ನು ಕೂಡ ನಾವು ಮುಂದಿನ ತರಗತಿಗಳಲ್ಲಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. 30ನೇ ವಚನದಲ್ಲಿ ನಾನು ಬರುವಾಗ ಮೇಘರೂಢನಾಗಿ ಆಕಾಶದಲ್ಲಿ ಬರ್ತೀನಿ, ಎಲ್ಲರ ಕಣ್ಣುಗಳು ನನ್ನನ್ನು ಕಾಣ್ತದೆ ಎಂಬುದಾಗಿ ಭಾಳ ಧೈರ್ಯವಾಗಿ ಘೋಷಣೆ ಮಾಡಿರಲಾಗಿ ಕ್ರಿಸ್ತನ ಪುನರಾಗಮನದ ಅಧ್ಯಯನ ಭಾಳ ಇಂಟ್ರೆಸ್ಟಿಂಗ್ ಆಗಿ ಇರುವಂಥದ್ದು. ಅದು ವೈಜ್ಞಾನಿಕವಾಗಿರುವಂಥದ್ದು. ಆಧಾರಪೂರ್ವಕವಾಗಿ ಅದನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.